ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಧೈರ್ಯವಾಗಿದ್ದೀರಾ? ಬಲಿಷ್ಠವಾಗಿದ್ದೀರಾ? ಯಾವುದೊಂದು ಕಾರ್ಯದ ಕುರಿತು ಭಯಪಡುತ್ತಾ ಇದ್ದೀರಾ? ಪರಿಸ್ಥಿತಿಗಳು ಭಯಪಡಿಸುತ್ತಾ ಇದೆಯಾ? ಸತ್ಯ ವೇದದಲ್ಲಿ ಗಿದ್ಯೋನನು ಎಂಬಂಥ ಒಬ್ಬ ವ್ಯಕ್ತಿ ಇದ್ದನು. ಭಯಪಡುವ ಸ್ವಭಾವವುಳ್ಳವನು. ಶತ್ರುಗಳು ಬಂದು ಅವನ ಭೂಮಿಯಲ್ಲಿ ಬೆಳೆದಂಥ ಬೆಳೆಯನ್ನು ಅವರು ಕೊಯ್ದುಕೊಂಡು ಹೋಗಿಬಿಡುವರು. ಆದ್ದರಿಂದ ಭಯಪಟ್ಟು ಅವರು ಬರುವುದಕ್ಕೆ ಮುಂಚೆ ಅವಸರವಾಗಿ ಅದನ್ನೆಲ್ಲ ಕೊಯ್ದು ಶೇಖರಿಸಿಡಬೇಕು ಎಂದು ಕಾರ್ಯ ಮಾಡುತ್ತಾ ಇದ್ದನು. ಶತ್ರುಗಳು ಬಂದು ಬಿಡುತ್ತಾರೇನೋ ಎಂಬಂತ ಭಯ. ಆದರೆ ಅಲ್ಲಿ ದೇವದೂತನು ಬಂದು ನಿಂತನು. ಬಂದು ನಿಂತು ಏನು ಹೇಳುತ್ತಾನೆ? ಸತ್ಯವೇದದಲ್ಲಿ ನ್ಯಾಯ ಸ್ಥಾಪಕರು 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಇದೆ, ಪರಾಕ್ರಮಶಾಲಿಯೇ ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಇವನು ಭಯಪಡುತ್ತಾ ಇದ್ದಾನೆ, ಆದರೆ ದೇವರು ಹೇಳುತ್ತಾರೆ ನೀನು ಪರಾಕ್ರಮಶಾಲಿ. ಯಾಕೆ ಗೊತ್ತಾ? ಪರಾಕ್ರಮ ತೋರಿಸುವಂತ ದೇವರು ನಿಮ್ಮ ಸಂಗಡ ಇದ್ದಾರೆ. ಇಂದು ನಿಮ್ಮನ್ನು ನೋಡಿ ದೇವರ ವಾಕ್ಯವು ಹೇಳುತ್ತದೆ, ನೀನು ಪರಾಕ್ರಮಶಾಲಿ. ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಪರಿಸ್ಥಿತಿಯನ್ನು ಕಂಡು ಭಯಪಡಬೇಡ. ನಾನು ನಿನಗೆ ಪರಾಕ್ರಮಶಾಲಿಯಾಗಿ ಸಂಗಡ ಇರುತ್ತೇನೆ. ನೀನು ಧೈರ್ಯವಾಗಿ ಶತ್ರುಗಳನ್ನು ಜಯಿಸುವಿ. ನೀನು ಧೈರ್ಯವಾಗಿ ಪರಿಸ್ಥಿತಿಗಳನ್ನು ಜಯಿಸುವಿ. ನೀನು ಜಯ ಹೊಂದುವಿ. ಯಾಕೆಂದರೆ ನೀನು ಪರಾಕ್ರಮಶಾಲಿ. ಅದಕ್ಕೆ ದೇವರು ಮಾತು ಕೊಟ್ಟಿದ್ದಾರೆ, ಲೋಕದಲ್ಲಿರುವಂಥ ಸೈತಾನನಿಗಿಂತ ನಿಮ್ಮೊಂದಿಗಿರುವ ಆತನು ದೊಡ್ಡವನು. ದೊಡ್ಡವರು ಸಂಗಡ ಇದ್ದರೆ ನಾವು ಪರಾಕ್ರಮಶಾಲಿಗಳು ತಾನೆ. ಹಾಗಾದರೆ ನೀವು ಪರಾಕ್ರಮಶಾಲಿಗಳೇ. ನಿಮ್ಮೊಳಗಿರುವಂಥ ಪರಾಕ್ರಮ ನಿಮಗೆ ತಿಳಿಯದು, ಆದರೆ ದೇವರಿಗೆ ಗೊತ್ತು. ನಿಮ್ಮ ಮೂಲಕ ಪರಾಕ್ರಮದ ಕಾರ್ಯಗಳನ್ನು ಮಾಡುವರು. ಇಂದು ನೀವು ನಂಬಿರಿ, ಅದ್ಭುತಗಳನ್ನು ಕಾಣುವಿರಿ. ಯೇಸುವೆ, ನನ್ನನ್ನು ಪರಾಕ್ರಮಶಾಲಿಯಾಗಿ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ. ನಾನು ಅದ್ಭುತಗಳನ್ನು ಕಾಣುತ್ತೇನೆ. ಪರಿಸ್ಥಿತಿಗಳು ಬದಲಾಗುವುದು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.